ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಇಕ್ಕೆ ಹೂವಿನಲ್ಲಿ ದೀಪನ ಅಲಂಕಾರ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ ಇಕ್ಕೆ ಹೂವು ನೋಡಿ. ಇದಕ್ಕೆ ಇಕ್ಕೆ ಹೂವನ್ನ ತಗೊಂಡು ನಾನು ಕಡ್ಡಿನ ಸುಚ್ಚಿದ್ದೀನಿ. ಕಾಣಿಸ್ತಾ ಇದೆ ಚುಚ್ಚಿರೋದನ್ನು ನಾನು. ಇದು ಸಗಣಿಯಿಂದ ಮಾಡಿರೋದು, ಕೌಡಂಗಿಂದ ಮಾಡಿರೋಂಥದ್ದು. ಪೂರ್ತಿಯಾಗಿ ಇದಕ್ಕೆ ನಾನು ಕವರ್ ಮಾಡ್ತಾ ಇದ್ದೀನಿ, ಪೂರ್ತಿ ಸುಚ್ತಾ ಇದ್ದೀನಿ. ಈ ಥರ ನೋಡ್ಬೋದು. ಈ ಥರ ಒಂದು ಕಡ್ಡಿನ ತಗೋಬೇಕು. ಕಡ್ಡಿನ ತಗೊಂಡು ಆ ಕಡ್ಡಿಗೆ ಹೂವನ್ನ ಸುಚ್ಚಬೇಕು. ಈ ಥರನ ನೋಡಿ ಹೇಗೆ ರೆಡಿ ಮಾಡಿದ್ದೀನಿ. ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇದು ರೆಡಿ ಮಾಡಿದ್ದೀನಿ. ಇದನ್ನು ತಗೊಂಡು ಸಗಣಿ, ಇದು ಸಗಣಿಯಿಂದ ಮಾಡಿರೋದು, ಚುಚ್ತಾ ಬರಬೇಕು. ಇದು ಸೋಗೆ ಕಡ್ಡಿ. ಏನು ಇನ್ವೆಸ್ಟ್ಮೆಂಟ್ ಮಾಡೋದು ಏನಿಲ್ಲ, ₹1 ಇಲ್ಲ. ಹೆಕ್ಕೆ ಹೂವು ನ್ಯಾಚುರಲ್ ಬೆಳೆಯುತ್ತೆ. ಇದು ಬಂದು ಸೋಗೆ ಕಡ್ಡಿ, ಅದಕ್ಕೆ ಚುಚ್ಚಿದ್ದೀನಿ. ಚುಚ್ಕೊಂಡು ಬಂದರೆ ಆಯಿತು. ಕಂಪ್ಲೀಟ್ ಆಗಿ ಈ ಥರ ನಾವು ಕವರ್ ಮಾಡ್ಕೊಂಬರ್ಬೇಕು. ಹೀಗೆ ಅಕ್ಕಿ ಹೂವಿನಿಂದ ದೀಪನ ಮಾಡಿರೋಂಥದ್ದು ಕಂಪ್ಲೀಟ್ ಆಗಿ ಕಾಣಿಸ್ತಿದೆಯಲ್ವಾ. ಇದು ನೀವು ಹಬ್ಬಕ್ಕೆ, ದೇವ್ರ ಕೋಣೆಗೆ ಅಥವಾ ದೀಪನೆಲ್ಲ ತಗೊಂಡು ಹೋಗ್ತಾರೆ. ಯೂಶಲಿ ಜಾತ್ರೆ ಮಾಡುವಾಗ ಹಬ್ಬ ಮಾಡ್ತಾರೆ ಊರ್ ಕಡೆ. ಆ ಟೈಮಲ್ಲಿ ನೀವು ಈ ಥರ ತಗೊಂಡು ಹೋಗ್ಬೋದು. ಮತ್ತೆ ಇದ್ರ ನಡುವೆ ನೀವು ಬೇರೆ ಹೂವನ್ನು ಕೂಡ ಅಲಂಕಾರ ಮಾಡ್ಬೋದು. ಸೆಂಟ್ರಿಗೆ ಒಂದು ಹೂಡ್ತಾ ಇದ್ದೀನಿ. ಇಲ್ಲಿ ಜಾತ್ರೆಗೆ ಹಬ್ಬಕ್ಕೆಲ್ಲ ನೀವು ಈ ಥರನೂ ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು.